ಗುಡದಪ್ಪ ಅಂತೇಳಿ. ಹೇಳ್ರಿ, ಈಗ ನಿಮ್ಮ ಮಕ್ಕಳು ಯಾವಾಗ ಸತ್ರು, ಸೊ ಹೆಂಗಾಯ್ತದು, ಈಗ ನಿಮ್ಗೆ ಏನಾಗಬೇಕು ಅಷ್ಟೇ ಹೇಳಿ ಅಷ್ಟು. ಇದು ಸೋಮವಾರ ರಾತ್ರಿ ನೀರು ಜಾಸ್ತಿ ಬಂದಿದ್ದು ಸರ್ ಕೆರೆ ಒಳಗೆ ಸೋಮವಾರ ರಾತ್ರಿ ಜಾಸ್ತಿ ಬಂದಿದ್ರು. ಮಕ್ಕಳು 1 ಗಂಟೆ ಸುಮಾರು ಹೊಲಕ್ಕೆ ಹೊಂಟಿದ್ರು ಸರ್. ಹೋಗುವಾಗ ಕಾಲು ಜಾರಿ ಗುಂಡಿ ಒಳಗೆ ಬಿದ್ದು ಇದು ಮರಣ ಹೊಂದಿದ್ದಾರೆ. ಇದು ಗುಂಡಿ ಕುಶಿಗೊಂಡ. ಈಗ ಕೆಲಸ ಯಾರು ಮಾಡಿದ್ರು, ಏನು ಅದು ಪಂಚಾಯತಿ ಅವರೇ ಮಾಡಿದ್ರು ಸರ್. CO EO PDO ಮಾಡಿದ್ರು ಸರ್. ಈಗ ನಿಮ್ಗೆ ಏನಾಗಬೇಕು, ಈಗ ನಿಮ್ಗೇನು ಪರಿಹಾರ ಕೊಡ್ಬೇಕಾ? ಈಗ ಏನೋ ನಿಮ್ಮ ಭರವಸೆ ಕೊಟ್ಟಿದ್ರು, ಏನಾಗೈತಿ? ಪರಿಹಾರ ಕೊಡ್ದಂತೇಳಿ ಭರವಸೆ ಕೊಟ್ಟಾರ ಸರ್. ಇನ್ನೂ ಆಗ್ತಾ ಇಲ್ಲ. ಅದು ಯಾರು ಕೊಟ್ಟಿದ್ರಿ? ದೊಡ್ಡನಗೌಡ ಸಾವಿರ, ಅಂಬ್ರೇಗೌಡರು, ತಹಸೀಲ್ದಾರರು ಸರ್. ಪರಿಹಾರ ಬರ್ತಪ್ಪ CM ಇದರಿಂದ ಅಂತ ಹೇಳಿದ್ರು ಸರ್. ಏನು ಹೇಳಿಲ್ಲ ಸರ್. ಈ ಪರಿಹಾರದ ಬಗ್ಗೆ ಏನಿನ್ನ ಏನು ಸುದ್ದಿನೇ ಇಲ್ಲ? ಒಟ್ಟ ಸುದ್ದಿನೇ ಇಲ್ಲ ಸರ್. ಸರ್ ಮನೆಯಿಂದ ಹೊಲಕ್ಕೆ ಹೋಗುವಾಗ ಹೊಲಕ್ಕೆ ಬರೋ ತಾಯಿನ ನೋಡಕ್ಕಂತಾನೆ ಬಂದಾರ ಸರ್. 1 ಗಂಟೆ ಸುಮಾರು 4 ಜನ ಸರ್. ಇದು ಯಮನೂರ್ಗೌಡ, ಹನುಮೇಶ, ವೆಂಕಟೇಶ, ಸಮರ್ಥ ಅಂತೇಳಿ ಸರ್. ಅವ್ರು ಬರುವಾಗ ಮುಂದೆ ಇವರು ಇಬ್ಬರು ಬಂದಾರ ಸರ್. ಇವರು ಆಕಸ್ಮಿಕ ಬಿದ್ದುಬಿಟ್ಟಾರ ತೆಗ್ನ್ಯಾಗ. ಅವ್ರು ನೋಡಿ ಒಂದು ಸ್ವಲ್ಪ ಹತ್ರದಲ್ಲಿ ಐತೆ ಜಮೀನು, ಹೋಗಿ ತಾಯಿಯವ್ರನ್ನ ಕರ್ಕೊಂಬಂದಾರ ಸರ್. ಹನುಮೇಶ, ಯಮನೂರ್ಗೌಡ್ರು ಸರ್. ಇಬ್ಬರು ಡೆತ್ ಆಗಿ. ಅಲ್ಲ, ಗುಂಡಿ ಅದಕ್ಕೆ ತೋಡಿದ್ರು, ಅದನ್ನು ಯಾರು ತೋಡಿದ್ರು? ಇದು ಪಂಚಾಯತಿ ಕಡೆಯಿಂದ ತೋಡಿದ್ರು ಸರ್, ಉದ್ಯೋಗ ಖಾತ್ರಿ ಯೋಜನೆ ಒಳಗೆ. ಹೊಲ ಕೆರೆ ಸರ್. ಅದು ಸರ್ಕಾರದ ಸರ್. ಯಾರ ಜಮೀನಿಗಿಲ್ಲ ಸರ್. ನಿಮ್ಗೆ ಪರಿಹಾರದ ಏನು ಸುದ್ದಿನೇ ಇಲ್ಲ? ಒಟ್ಟ ಪರಿಹಾರದ ಏನು ಸುದ್ದಿನೇ ಹೇಳವಲ್ರಿ ಸರ್. ಅದಕ್ಕೆ ನಿಮ್ಗೆ ಪರಿಹಾರ ಬೇಕೀಗ? ಪರಿಹಾರ ಬೇಕು ಸರ್. ನಿಮ್ಗೆ ಒಬ್ಬತ್ತನೇ ಮಗ ಇದ್ನ? ಇಬ್ಬರು ಸರ್. ಇಬ್ಬರು ಇದ್ರು ಸರ್. ನೀವು ಪರಿಹಾರ ಕೊಡ್ಬೇಕು ನಿಮ್ಗೆ ಈಗ? ಪರಿಹಾರ ಬೇಕು ಸರ್. ನಮ್ಮ ಹೆಸರು ಗುಡದಪ್ಪ ಸರ್. ಸರ್ ಇದು ಕಾರಣ ನಮ್ಮ ಅಕ್ಕನ ಮಕ್ಕಳು ಸರ್. ಅವರು ಯಾರ್ಯಾರು? ಹನುಮೇಶ, ವೆಂಕಟೇಶ, ಯಮನೂರ್ಗೌಡ ಅಂತೇಳಿ. ಅವರು ಮನೆಯಿಂದ ತಾಯಿ ಹತ್ರ ತಾಯಿ ಹೊಲಕ್ಕೆ ಹೋಗುವ ಸಮಯದಲ್ಲಿ ಕೆರೆಯದಲ್ಲಿ ಹಾದು ಹೋಗುವಂಥ ಸಂದರ್ಭದಲ್ಲಿ ಗುಂಡಿ ಒಳಗೆ ಬಿದ್ದು ಹುಡುಗರು ಮೃತಪಟ್ಟಿದ್ದಾರೆ. ಯಥಾ ಪ್ರಕಾರ ಗುಂಡಿಯನ್ನು ತೋಡಿದ್ರಿಂದ ಆ ಹುಡುಗಿಯ ಸರ್ಕಾರನೇ ಕಾರಣ. ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಸರ್ಕಾರದವರು ಯಾವುದೇ ಪಕ್ಷಭೇದ ಭಾವ ಮಾಡದೆ ಆ ಕುಟುಂಬಗಳಿಗೆ ಅನ್ಯಾಯ ಆಗಿದೆ, ಅವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಕೆಲಸವನ್ನು CO ಮತ್ತು EO ಅವರು ಮಾಡಬೇಕೆಂದು. ಈಗ ನೀವು ಕೇಳಿರೋರ್ನ ಪರಿಹಾರಕ್ಕೆ ಕೇಳಿದೀವಿ ಸರ. ಅವರು ಇದಕ್ಕೆ ಪರಿಹಾರ ಇವರು ಇದಕ್ಕೆ ಪರಿಹಾರ ಇಲ್ಲ. ಆಮೇಲೆ CM ಪರಿಹಾರ ನಿಧಿ ಒಳಗೆ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟು ಹೋಗಿದ್ದಾರೆ ಸರ್. ಇನ್ನು ಯಾವ ಅಧಿಕಾರಿಗಳು ಕೂಡ ಮನೆ ಹತ್ರ ಬಂದಿಲ್ಲ. ಅಲ್ಲ, ಈ ಪರಿಹಾರ ಕೊಡದಿದ್ರೆ ಕಷ್ಟ ಆಗುತ್ತೆ. ಪರಿಹಾರ ಕೊಡದಿದ್ರೆ ಕಷ್ಟ ಆಗುತ್ತೆ ಸರ್. ಅವರು ಕೂಲಿ ದುಡ್ಕೊಂಡು ಬದುಕೋರು ಸರ್, ಕೂಲಿ ಕಾರ್ಮಿಕರು ಸರ್. ಅವರಿಗೆ ಯಾವುದೇ ರೀತಿಯಾಗಿ ಶರಣಪ್ಪ ಅಂತ ಒಬ್ಬೇ ಮಗ ಇದ್ದಾನೋ ಅವನಿಗೆ 1 ಎಕರೆ ಕೂಡ ಜಮೀನು ಇರುವುದಿಲ್ಲ. ಅವರು ಬದುಕೆ ಜೀವನ ಮಾಡ್ಬೇಕಂತ ಒಂದು ಇದು ಸರ್. ಈಗ ಅವ್ರಿಗೆ ಪರಿಹಾರ ಕೊಡ್ಬೇಕಂತ ಪರಿಹಾರ ಕೊಡಲೇಬೇಕು ಸರ್ ಸರ್ಕಾರದವರು. ನಮ್ಮ ಹೆಸರು ತಿಮ್ಮಣ್ಣ ಸರ್.